ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು i10 ಇದೆ. ಸೊ i10 ಸರ್ ಇದು 2009 ಮಾಡಲ್ ಸರ್, ಮ್ಯಾಗ್ನಾ ವೇರಿಯಂಟ್, ಸೆಕೆಂಡ್ ಓನರ್, 87,000 ಇದು ಕೂಡ ಸರ್ವಿಸ್ ರೆಕಾರ್ಡ್ ಸಮೇತ ಇದೆ. ಇದು ತುಂಬಾ ಚೆನ್ನಾಗಿದೆ ಸರ್. ಇದರಲ್ಲಿ ಫೀಚರ್ಸ್ ಬಂದ್ಬಿಟ್ಟು AC, ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, ಆಮೇಲೆ ನಿಮಗೆ ಆಫ್ಟರ್ ಮಾರ್ಕೆಟ್ ಫೈನಾನ್ಸ್ ಸಿಸ್ಟಮ್ ಕೂಡ ಇದೆ ಸರ್ ಇದರಲ್ಲಿ. ಓಕೆ, ಇದು ಕೂಡ ಪೆಟ್ರೋಲ್ ವೇರಿಯಂಟ್, ಪೆಟ್ರೋಲ್ ಸರ್. ಸೊ ಟೈರ್ಸ್ ಆಲ್ಮೋಸ್ಟ್ 70 to 80% ಟೈರ್ಸ್ ಇದೆ. ಒಂಥರ ಚಿಂದಿ ಗಾಡಿ i10 ಗೋಲ್ಡ್ ಕಲರ್. ಸೊ ಇದೇನು ಸರ್ ಪ್ರೈಸ್? ಸರ್ ಇದು ಪ್ರೈಸ್ ಬಂದ್ಬಿಟ್ಟು 2,55,000 ಹೇಳ್ತಿದ್ದೀರಿ. ನಮ್ಮ ವ್ಯೂವರ್ಸ್ಗೆ ಈ ಸಲ 2,45,000 ಗೆ 2009 ಮಾಡಲ್ i10 ಸಿಗ್ತಿದೆ ಸರ್. ಓಕೆ, 2009 ಮಾಡಲ್ 2,45,000 ಸಿಗುತ್ತೆ. 2,45,000 ಸಿಗುತ್ತೆ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಇನೋವಾ ಇದೆ. ಸೊ ಇನೋವಾ ಡೀಟೇಲ್ಸ್ ಸರ್. ಸರ್ ಇನೋವಾ ಸರ್ 2013 ಮಾಡಲ್ ಸರ್, ಸಿಂಗಲ್ ಓನರ್ ವೆಹಿಕಲ್, 1,30,000 ವಿತ್ ಶೋರೂಮ್ ರೆಕಾರ್ಡ್ ಸಮೇತ ಸಿಗ್ತದೆ ಸರ್. ಓಕೆ, ಸೊ ನೋಡಿ ಚೆನ್ನಾಗಿದೆ ಗಾಡಿ ಕೂಡ ಅಂತ ಹೇಳ್ಬೋದು. ನಿಮಗೆ ಒಂದು ಇನೋವಾ 2013 ಮಾಡಲ್ ಸರ್, ಫಸ್ಟ್ ಓನರ್ ವೆಹಿಕಲ್ ಸರ್. ಆಫ್ಟರ್ ಮಾರ್ಕೆಟ್ ಪ್ಯೂರ್ ಲೆದರ್ ಸೀಟ್ ಕವರ್ಸ್ ಹಾಕಿದ್ದಾರೆ. ಬಾಡಿ ಲೈನ್ ಆಗಿರ್ಲಿ, ಇಂಟೀರಿಯರ್ ಆಗಿರ್ಲಿ, ಎಲ್ಲೂ ಕೂಡ ಡ್ಯಾಮೇಜಸ್ ಇಲ್ಲ ಸರ್. ತುಂಬಾ ಅಂದ್ರೆ ನೀಟ್ ಆಗಿದೆ ಸರ್. ಡ್ಯಾಶ್ ಬೋರ್ಡ್ ಫಿನಿಶಿಂಗ್ ಕೂಡ ತೋರಿಸಬಹುದು ನೀವು, ಒಂಥರ ಹೊಸ ಫಿನಿಶಿಂಗ್ ತರ ಇದೆ ಸರ್. ಓಕೆ, ಸ್ಪ್ಲಿಟ್ ವೈಸ್ ಕೂಡ ಬರುತ್ತೆ. ನಿಮಗೆ ನೋಡ್ತಾ ಇರ್ಬೋದು, ಸ್ಪ್ಲಿಟ್ ಸೀಟ್ಸ್ ಕೂಡ ಇದೆ ನಿಮಗೆ ಗಾಡಿಲಿ. ಸೊ ಒಂದು ಒಳ್ಳೆ ಇನೋವಾ ಅಂತ ಹೇಳ್ಬೋದು ಗಾಡಿ. ಸೊ ಒಂಥರ ಚಿಂದಿ ಗಾಡಿ ಅಂತ ಹೇಳ್ಬೋದು. ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್ 2.5 ವಿ ವೇರಿಯಂಟ್. ಸೊ ಈ ಇನೋವಾ ಏನಾಗುತ್ತೆ ಸರ್ ಪ್ರೈಸ್? ಸರ್ ಈ ಇನೋವಾ ಸರ್ ಒಳ್ಳೆ ಗಾಡಿ, ನಿಮ್ಗೆ ಗೊತ್ತು ಸರ್, ಒಳ್ಳೆ ಗಾಡಿ ಮಾರ್ಕೆಟ್ ಅಲ್ಲಿ ಏನ್ ಪ್ರೈಸ್ ಸಿಗುತ್ತೆ ಅಂತ ಗೊತ್ತು ನಿಮ್ಗೆ. ಹಾಗೆ ಒಳ್ಳೆ ಗಾಡಿಗೆ ಒಂಥರ ಒಳ್ಳೆ ಪ್ರೈಸ್ ಹೇಳ್ತೀನಿ ಸರ್. ಒಂಥರ ಕಸ್ಟಮರ್ ನೋಡಿದ್ರೆ ಫಸ್ಟ್ ಬಂದು ಗಾಡಿ ಅಡ್ವಾನ್ಸ್ ಮಾಡಬೇಕು, ಆ ತರ ಪ್ರೈಸ್ ಹೇಳ್ತೀನಿ ಸರ್. ಇದೇ ಪ್ರೈಸ್ ಬಂದ್ಬಿಟ್ಟು 10,80,000 ಹೇಳ್ತಿದೀವಿ. ನಮ್ಮ ವ್ಯೂವರ್ಸ್ಗೆ ಈ ಸಲ ಫೈನಲ್ ಪ್ರೈಸ್ ಹೇಳ್ಬಿಡ್ತೀನಿ ಸರ್. ಒಂದು 10,30,000 ಗೆ 2013 ಮಾಡಲ್ ವೆಹಿಕಲ್ ಸಿಗುತ್ತೆ ಸರ್. 10,30,000 ಬರೀ 10,30,000 ಸರ್. ಈ ಚಾಲೆಂಜ್ ಸರ್, ಈ ರೇಟ್ ಅಲ್ಲಿ ಯಾರು ಕೊಟ್ಟಿರಲ್ಲ, ಬಟ್ ಈ ಟೇಸ್ಟ್ ಅಲ್ಲೂ ಗಾಡಿ ಯಾರು ಕೊಡಲ್ಲ. ನೋಡಿ 2013 ಮಾಡಲ್ ಗಾಡಿ ನಿಮಗೆ ಈ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. 10,30,000. ನೀವೇ ವಿಡಿಯೋ ಸುಮಾರು ವಿಡಿಯೋ ಮಾಡಿರ್ತೀರ ಸರ್. ಬಟ್ ಈ ನಾನೇ ಹೇಳ್ತೀನಿ ಸರ್, ಒಂಥರ ಪ್ರೈಸ್ ನನಗೆ ಒಂಥರ ಶಾಕಿಂಗ್ ಇದೆ. ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ ಪಾರ್ಕೆನ್ಸ್ ಇದೆ. 10,30,000 ಗೆ 2013 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸಿಗ್ತಿರೋದು ತುಂಬಾ ಅಂದ್ರೆ ಲಕ್ಕಿಯಸ್ಟ್ ಕಸ್ಟಮರ್ ತಗೊಂಡೋಗೋದು ಗಾಡಿ. ಓಕೆ, ಸೊ ನೋಡಿ ಎಷ್ಟು ಬೇಗ ಬರ್ತಾರೆ ಅಷ್ಟು ಬೇಗ ತಗೊಂಡ್ಬೋದು ಇನೋವಾಗೆ. ಸೊ ಹಾಗೆ ನಮ್ಮ ಮುಂದೆ ಒಂದು ಒಳ್ಳೆ ನಿಸಾನ್ ಸನ್ನಿ ಇದೆ, ವೈಟ್ ಕಲರ್. 2012 ಮಾಡಲ್ ಸರ್, ಸೆಕೆಂಡ್ ಓನರ್. ಒಂಥರ ಯಾರೋ ಲಕ್ಸುರಿ ವೆಹಿಕಲ್ ನೋಡೋರಿಗೆ ತುಂಬಾ ಅನುಕೂಲ ಇದೆ ಸರ್. ವೆಹಿಕಲ್ ಅಲ್ಲಿ ತುಂಬಾ ಒಂಥರ ಗಾಡಿ ನೋಡಿದ್ರೆ ಸಡನ್ ಟೈಪ್ ಅಲ್ಲಿ ಒಂಥರ ಬ್ರ್ಯಾಂಡ್ ವೆಹಿಕಲ್ ತರ ಇದೆ ಸರ್ ಇದು. ಓಕೆ, ಯಾರಾದ್ರೂ ಒಂದು ಒಳ್ಳೆ ನಿಸಾನ್ ಸನ್ನಿ ಹುಡ್ಕೋರಿಗೆ ನೋಡಿ ಸಕ್ಕತ್ತಾಗಿದೆ ಗಾಡಿ ಕೂಡ. ಸೊ ಪೆಟ್ರೋಲ್ ಡೀಸೆಲ್ ವೆಹಿಕಲ್ ಸರ್ ಇದು. ಡೀಸೆಲ್ ಗಾಡಿ ನಿಸಾನ್ ಸ್ಟಾರ್ಟ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ, ABS ಕೂಡ ಬರುತ್ತೆ ಸರ್ ಇದರಲ್ಲಿ. ಓಕೆ, ಸೊ AC, ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ವಿತ್ ಡ್ಯೂಯಲ್ ಏರ್ ಬ್ಯಾಗು, ABS, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ ನಿಮಗೆ. ಕಂಪ್ನಿ ಫಿಟೆಡ್ ಲೆದರ್ ಸೀಟ್ ಮತ್ತೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಎಲ್ಲ ಇದೆ. ಒಂಥರ ಚಿಂದಿ ಗಾಡಿ ಅಂತ ಹೇಳ್ಬೋದು. ಸನ್ನಿ ಅದು ಡೀಸೆಲ್ ಅಲ್ಲಿ ಸಿಗ್ತಾ ಇದೆ. ಸೊ ಪ್ರೈಸ್ ಏನಾಗುತ್ತೆ? ಪ್ರೈಸ್ ಒಂಥರ ತುಂಬಾ ರೀಸನಬಲ್ ಇದೆ ಸರ್. 3,75,000 ಇದೆ. ಈ ಸಲ ನಮ್ಮ ವ್ಯೂವರ್ಸ್ಗೆ 3,50,000 ಫೈನಲ್ ಮಾಡ್ಕೊಡ್ತೀನಿ. ಓಕೆ, 3 ಲಕ್ಷಕ್ಕೆ ನಿಮಗೆ ಒಂದು ನಿಸಾನ್ ಸನ್ನಿ ಡೀಸೆಲ್ ವೇರಿಯಂಟ್ ಸಿಗುತ್ತೆ. ಎಷ್ಟು ಬೇಗ ಬರ್ತೀರಾ ಅಷ್ಟು ಬೇಗ ಬನ್ನಿ, ಯಾಕಂದ್ರೆ ಡೀಸೆಲ್ ವೇರಿಯಂಟ್ ಎಲ್ಲ ಸಿಗುತ್ತೆ ರೇರು ನಿಸಾನ್ ಸನ್ನಿಲಿ. ಸೊ ಹಾಗೆ ನಮ್ಮ ಮುಂದೆ ಇನ್ನೊಂದು ಸ್ಕೋಡಾ ರ್ಯಾಪಿಡ್ ಇದೆ ಸರ್. ಸ್ಕೋಡಾ ರ್ಯಾಪಿಡ್ ಸರ್, 2014 ಮಾಡಲ್ ಸರ್, ಟಾಪ್ ಎಂಡ್ ವೇರಿಯಂಟ್, ಸೆಕೆಂಡ್ ಓನರ್ ಗಾಡಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ಕೂಡ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್. ತುಂಬಾ ಅಂದ್ರೆ ರೇಟ್ ಸಿಗೋ ವೆಹಿಕಲ್ಸ್ ಇದೆಲ್ಲ ಡಿಮ್ಯಾಂಡೆಡ್ ವೆಹಿಕಲ್ಸ್. ಹಾಗಾಗಿ ಗಾಡಿ ಬಾಡಿ ಲೈನ್ ಕೂಡ ತೋರಿಸಬಹುದು. ಎಲ್ಲ ತುಂಬಾ ಚೆನ್ನಾಗಿದೆ ವೆಹಿಕಲ್. ಸೊ ಸ್ಕೋಡಾ ರ್ಯಾಪಿಡ್ ಡೀಸೆಲ್ ಅಲ್ಲ ಸರ್ ಇದು? ಹೌದು ಸರ್, ಡೀಸೆಲ್. ಓಕೆ, ಸೊ ಫೀಚರ್ಸ್ ವೈಸ್ ನೋಡೋದಾದ್ರೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಡ್ಯೂಲ್ ಏರ್ ABS ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಓಕೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಇನ್ನರ್ ARVMs ಎಲ್ಲ ಇದೆ. ಸೊ ಯಾರಾದ್ರೂ ಒಂದು ಒಳ್ಳೆ ಸ್ಕೋಡಾ ರ್ಯಾಪಿಡ್ 2014 ಮಾಡಲ್ ಹುಡುಕೋರಿಗೆ ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದು ಪ್ರೈಸ್ ಬಂದ್ಬಿಟ್ಟು 5,20,000 ಹೇಳ್ತಿದ್ದೀವಿ. ಒಂದು ಫೈನಲ್ ಪ್ರೈಸ್ ಹೇಳ್ಬಿಡ್ತೀನಿ ಸರ್, 4,90,000 ಗೆ ನಮ್ಮ ವ್ಯೂವರ್ಸ್ಗೆ ಮಾಡಿಸ್ಕೊಡ್ತೀನಿ ಸರ್ ಇದು. ಓಕೆ, 4,90,000 ಆಗುತ್ತೆ ಒಂದು ಸ್ಕೋಡಾ ರ್ಯಾಪಿಡ್ ಡೀಸೆಲ್ ಮ್ಯಾನ್ಯುವಲ್ ವೇರಿಯಂಟ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್, ಒಂದು XUV 500. ಇನ್ನೊಂದು ವೈಟ್ ಕಲರ್ ಇದೆ. ಹೌದು ಸರ್, ನಿಮ್ ಕಲರ್ ಸೆಲೆಕ್ಷನ್ ನೋಡಿ. ನಿಮಗೆ ಡಸ್ಟರ್ ಕೂಡ ಇದೆ, ನಿಮಗೆ ಈಕೋ ಸ್ಪೋರ್ಟ್ಸ್ ಅಲ್ಲಿ ಇದೆ, XUV ಕೂಡ ಇದೆ, ಬಟ್ ಇನೋವಾದಲ್ಲಿ ಕೂಡ ಇದೆ. ಇದು ಬಂದ್ಬಿಟ್ಟು 2012 ಮಾಡಲ್ ಸರ್, ಸೆಕೆಂಡ್ ಓನರ್, W8 ವೇರಿಯಂಟ್ ಸರ್. W6 ಇದೆ, W8 ಇದೆ ಸರ್ ನಮ್ಮಲ್ಲಿ. ಇದು 2014. ಇದು 2012 ಮಾಡಲ್. ಓಕೆ, 12 ಮಾಡಲು W8 ಟಾಪ್ ಎಂಡ್ ವೇರಿಯಂಟ್. ಸೊ ಫೀಚರ್ಸ್ ವೈಸ್ ನೋಡಿದ್ರೆ ಇದರಲ್ಲಿ ಫೀಚರ್ಸ್ ನಿಮಗೆ ಟೋಟಲ್ 8 ಏರ್ ಬ್ಯಾಗ್ಸ್ ಬರುತ್ತೆ, AC, ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, ಕ್ರೂಸ್ ಕಂಟ್ರೋಲ್, ಆಮೇಲೆ ನಿಮಗೆ ಆಟೋಮೆಟಿಕ್ ವೆದರ್ ಕಂಟ್ರೋಲ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಓಕೆ, ಸೊ ವಿತ್ 6 ಏರ್ ಬ್ಯಾಗ್ಸ್ ಎಲ್ಲ ಇದೆ ನಿಮಗೆ ಗಾಡಿಲಿ. ಸೊ ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್, 2012 ಸೆಕೆಂಡ್ ಓನರ್ ವೆಹಿಕಲ್, ಡೀಸೆಲ್ ವೇರಿಯಂಟ್, W8 ಟಾಪ್ ಎಂಡ್ ವೇರಿಯಂಟ್. ಹೌದು ಸರ್. ಸೊ ಈ XUV 500 XUV 500 6,90,000 ಹೇಳ್ತಿದ್ದೀವಿ. ಈ ಸಲ ನಮ್ಮ ವ್ಯೂವರ್ಸ್ಗೆ ಫೈನಲ್ ಪ್ರೈಸ್ ಹೇಳ್ಬಿಡ್ತೀನಿ, 6,50,000 ಮಾಡಿಸ್ಕೊಡ್ತೀನಿ ಸರ್. ಓಕೆ, 6.5 ಲಕ್ಷಕ್ಕೆ ಒಂದು XUV 500 2012 ಮಾಡಲ್ ಗಾಡಿ, W8 ಟಾಪ್ ಎಂಡ್ ವೇರಿಯಂಟ್ ಸಿಗುತ್ತೆ ಸ್ನೇಹಿತರೆ. ಎಷ್ಟು ಬೇಗ ಬರ್ತೀರೋ ಅಷ್ಟು ಬೇಗ ಬನ್ನಿ. ಗಾಡಿ ಕೂಡ ಸಕ್ಕತ್ತಾಗಿದೆ ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಇದೆ ಸರ್. ಸ್ವಿಫ್ಟ್ ಡಿಸೈರ್ ಸರ್, 2011 ಮಾಡಲ್, VXC ವೇರಿಯಂಟ್, ಪೆಟ್ರೋಲ್ ವೆಹಿಕಲ್. ಇದು ಕೂಡ ತುಂಬಾ ಡಿಮ್ಯಾಂಡ್ ಆಗಿದೆ ಗಾಡಿ. ಗಾಡಿ ನೋಡಬಹುದು ನೀವು. ಎಲ್ಲೂ ಕೂಡ ನಿಮಗೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ನಾನ್ ಆಕ್ಸಿಡೆಂಟ್ ವೆಹಿಕಲ್, ಮೀಟರ್ ಟ್ಯಾಂಪರಿಂಗ್ ಎಲ್ಲ ಏನು ಆಗಿಲ್ಲ. ಗಾಡಿ ಇಂಟೀರಿಯರ್ ಕೂಡ ತೋರಿಸಬಹುದು, ಆಂಡ್ರಾಯ್ಡ್ ಸಿಸ್ಟಮ್, ಹೊಸ ಸೀಟ್ ಕವರ್ಸ್ ಎಲ್ಲ ಇದೆ ಇದರಲ್ಲಿ. ಓಕೆ,
ಸೊ ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ ನಿಮಗೆ ನೋಡ್ತಾ ಇರ್ಬೋದು. ಸೊ ಇದು ಕೂಡ ಡೀಸೆಲ್ ಪೆಟ್ರೋಲ್ ಪೆಟ್ರೋಲ್ ಸರ್. ಓಕೆ VXI ZXI ಸರ್ ಇದು VXI ವೇರಿಯಂಟ್ ಸರ್. ಓಕೆ ಸೊ ಏನಾಗುತ್ತೆ ಸರ್ ಇದು ಸ್ವಿಫ್ಟ್ ಸರ್ ಇದು 3,75,000 ಆಸ್ಕಿಂಗ್ ಇದೆ. ನಮ್ಮ ವ್ಯೂವರ್ಸ್ಗೆ ಫೈನಲ್ ಪ್ರೈಸ್ ಒಂದು 3,50,000 ಅಂತ ಹೇಳ್ತಿದ್ದೀನಿ. ಆನ್ ಟೇಬಲ್ ಬರಲಿ, ಗಾಡಿ ನೋಡ್ಬಿಟ್ಟು ಒಂದು ಆಫರ್ ಕೊಡಲಿ, ಬೆಸ್ಟ್ ಪ್ರೈಸ್, ಅದರಲ್ಲೂ ಕೂಡ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಇವಾಗ ನಮ್ಮ ಮುಂದೆ ಒಂದು ರಿಡ್ಜ್ ಇದೆ. ಸೊ ಇದು ಡೀಟೇಲ್ಸ್ ರಿಡ್ಜ್ ಸರ್ 2010 ಮಾಡಲು ಸರ್. ಇದು VXI ವೇರಿಯಂಟ್, ಸೆಕೆಂಡ್ ಓನರ್ ಗಾಡಿ. ಇದು ಕೂಡ ಡಿಮ್ಯಾಂಡೆಡ್ ವೆಹಿಕಲ್, ತುಂಬಾ ಚೆನ್ನಾಗಿದೆ ವೆಹಿಕಲ್. ಇದು ಕೂಡ ಗಾಡಿ ಇಂಟೀರಿಯರ್ ಕೂಡ ತೋರಿಸಬಹುದು ಸರ್. ಇನ್ನ ಶೋರೂಮ್ ಸೀಟ್ ಕವರ್ಸ್ ಅಲ್ಲಿ ಇದೆ. 87,000 ಇದು ಕೂಡ ಓಡಿದೆ. 2010 ಮಾಡಲು, ಸೆಕೆಂಡ್ ಓನರ್, ಸಿಲ್ವರ್ ಕಲರ್ ಗಾಡಿ. ಕಂಡೀಷನ್ ತುಂಬಾ ಚೆನ್ನಾಗಿದೆ ಸರ್ ಇದು. ಸೊ ಯಾರಾದ್ರು ಒಂದು ಕಾಂಪ್ಯಾಕ್ಟ್ ಹ್ಯಾಚ್ ಬ್ಯಾಕ್ ವೆಹಿಕಲ್ ಹುಡ್ಕೋರಿಗೆ ನೋಡಿ ಸಕ್ಕತ್ತಾಗಿದೆ. ಅದು ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಲಿ. ಸೊ ಒಂದು ರೆಡ್ ಹುಡ್ಕೋರಿಗೆ ಏನಾಗುತ್ತೆ ಸರ್ ಪ್ರೈಸ್ ಇದು? ಇದು ಬಂದ್ಬಿಟ್ಟು ಸರ್ 3 lakh ಆಸ್ಕಿಂಗ್ ಇದೆ ಸರ್. ನಮ್ಮ ವ್ಯೂವರ್ಸ್ಗೆ ಈ ಸಲ ಸರ್ ಒಂದು 2,80,000 ಗೆ ಒಂದು ರಿಡ್ಜ್ 2010 ಮಾಡಲು ಸಿಗ್ತದೆ ಸರ್. 2,80,000 ಗೆ ಒಂದು ರಿಡ್ಜ್ ಪೆಟ್ರೋಲ್ 2010 ಮಾಡಲ್ ಗಾಡಿ. ರೈಟ್ ಸರ್. ಸೊ ಹಾಗೆ ಒಂದು ಹೋಂಡಾ ಸಿಟಿ ZX ಇದೆ. ಸೊ ಇದು ಹೋಂಡಾ ಸಿಟಿ ZX 10th ಆನಿವರ್ಸರಿ. ಇದು 2009 ಮಾಡಲು, ಫ್ರೆಶ್ 5 years FC ಸಮೇತ ಇದೆ ಗಾಡಿ. 10th ಆನಿವರ್ಸರಿ ತುಂಬಾ ಚೆನ್ನಾಗಿದೆ ಇದು. ಇನ್ನ ಶೋರೂಮ್ ಫ್ಯಾಬ್ರಿಕ್ ಸೀಟ್ ಕವರ್ಸ್ ಅಲ್ಲಿ ಇದೆ. ಗಾಡಿ ಎಲ್ಲ ತುಂಬಾ ಚೆನ್ನಾಗಿದೆ. 2009 ಒಂಥರ ಒಳ್ಳೆ ಪ್ರೈಸ್ ಅಲ್ಲಿ ಗಾಡಿ ಸಿಗುತ್ತೆ ಸರ್. ಇದು ಕೂಡ ನಿಮಗೆ 2,75,000 ಇದೆ. ಒಂದು ಫೈನಲ್ ಅಂದ್ರೆ ಒಂದು 2,60,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 2,60,000 ಫೈನಲ್ ಆಗುತ್ತೆ ನಿಮ್ಗೆ ಒಂದು ಹೋಂಡಾ ಸಿಟಿ ZX ಡೀಸೆಲ್ ಸರ್ ಪೆಟ್ರೋಲ್ ವೆಹಿಕಲ್ ಸರ್. ಸೊ ಓಕೆ. ಸೊ ಹಾಗೆ ನೆಕ್ಸ್ಟ್ ಇನ್ನು ಮುಂದೆ ಇನ್ನೊಂದು ಟೊಯೋಟಾ ಇನ್ನೋವಾ ಇದೆ. ಸೊ ಡೀಟೇಲ್ಸ್ ಟೊಯೋಟಾ ಇನ್ನೋವಾ ಸರ್ ನಿಮಗೆ 2013 ತೋರಿಸಿದೆ. ಇದು ಬಂದ್ಬಿಟ್ಟು 2012 ಮಾಡಲು. 2012 ಸೆಕೆಂಡ್ ಓನರ್, ವಿ ವರ್ಷನ್. ಇದು ಕೂಡ ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಓಕೆ. ಸೊ ನೋಡ್ತಾ ಇರ್ಬೋದು ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸ್ ಇದೆ. ಇನ್ನೋವಾ ವಿ ವೇರಿಯಂಟ್ ಅಲ್ಲ ಸರ್ ಇದನ್ನು? ಹೌದು ಸರ್, ಈ ವಿ ವರ್ಷನ್. ಓಕೆ. ಸೊ ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್, ವೈಪರ್, 2.5 ವಿ ವೇರಿಯಂಟ್. ಸೊ ಅಲಾಯ್ಸ್ ಎಲ್ಲ ಇದೆ. ಸೊ ಇಂಟಿಯರ್ ಫೀಚರ್ಸ್ ವೈಸ್ ನೋಡಿದ್ರೆ ಸೇಮ್ ಫೀಚರ್ಸ್ ಸರ್. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ABS, ಇನ್ಬಿಲ್ಟ್ ಸಿಸ್ಟಮ್, ಆಮೇಲೆ ಎಲ್ಲ ಅಷ್ಟು ಬರುತ್ತೆ ಸರ್. ಓಕೆ. ಸೊ ಒಳ್ಳೆ ಲೆದರ್ ಸೀಟ್ಸ್ ಎಲ್ಲ ಇದೆ ನಿಮಗೆ. ಇದು ಕೂಡ ನಿಮಗೆ ಸ್ಪ್ಲಿಟ್ ವೈಸ್ ಸೀಟ್ಸ್ ಬರುತ್ತೆ. ಹೌದು. ಸೊ ಈ ಇನ್ನೋವಾ ಏನಾಗುತ್ತೆ ಪ್ರೈಸ್? ಇದು ಬಂದ್ಬಿಟ್ಟು ಸರ್ 10,50,000 ಆಸ್ಕಿಂಗ್ ಇದೆ. ನಮ್ಮ ವ್ಯೂವರ್ಸ್ಗೆ ಒಂದು 10 lakh ಅಂತ ಹೇಳ್ಕೊಡ್ತೀನಿ ಸರ್. ಇನ್ನ ಬಂದ್ರೆ ಆನ್ ಟೇಬಲ್ ಬಂದ್ರೆ ಅದರಲ್ಲೂ ಕೂಡ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಆಗುತ್ತೆ. ಓಕೆ. 10 ಲಕ್ಷಕ್ಕೆ ನಿಮ್ಗೆ ಒಂದು ಟೊಯೋಟಾ ಇನ್ನೋವಾ ಡೀಸೆಲ್ ಟಾಪ್ ಅಂಡ್ ವೇರಿಯಂಟ್ ಒಂದು ಇನ್ನೋವಾ ಸಿಗುತ್ತೆ. ಅದು 2012 ಮಾಡಲ್ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು i20 ಇದೆ ಸರ್. ಡೀಟೇಲ್ಸ್ ಸರ್ i20 ಸರ್. ಇದು 2009 ಮಾಡಲ್, ಆಸ್ಟಾ ವೇರಿಯಂಟ್, ಸೆಕೆಂಡ್ ಓನರ್. ತುಂಬಾ ಚೆನ್ನಾಗಿದೆ. ಇದು ಕೂಡ ಕಂಡೀಷನ್. ಆಸ್ಟಾ ಟಾಪ್ ಎಂಡ್ ಮಾಡಲ್ ಗಾಡಿ. 2009 ಅಲ್ಲಿ ಗಾಡಿ. ಒಂಥರ ಪ್ರೈಸ್ ನಿಮಗೆ ಒಂದು i10 ಪ್ರೈಸ್ ಅಲ್ಲಿ i20 ಸಿಗುತ್ತೆ ಸರ್ ಇದು. ಓಕೆ. ಸೊ ಚೆನ್ನಾಗಿದೆ ಗಾಡಿ ಕೂಡ. ಅಲಾಯ್ಸ್ ಟಾಪ್ ಎಂಡ್ ವೇರಿಯಂಟ್ ವಿತ್ ಡ್ಯೂಯಲ್ ಏರ್ ಬ್ಯಾಗ್, ABS, ಬ್ಯಾಕ್ ವೈಪರ್, ಡಿಫಾಗರ್ ಎಲ್ಲ ಬರುತ್ತೆ. ಓಕೆ. ಇದು ಕೂಡ ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ವೆಹಿಕಲ್. ಓಕೆ. ಏನಾಗುತ್ತೆ ಸರ್ ಪ್ರೈಸ್ ಇದು? ಇದು 2,80,000 ಇದೆ. ಒಂದು 2,65,000 ಗೆ 2009 ಮಾಡಲ್ i20 ಸಿಗ್ತದೆ ಸರ್. 2,65,000 ಬರೀ 2,65,000 ಸಿಗುತ್ತೆ ಸರ್. 2,65,000 ನಿಮ್ಗೆ ಒಂದು i20 i10 ಪ್ರೈಸ್ ಅಲ್ಲಿ i20 ಸಿಗ್ತದೆ ಸರ್. ಓಕೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ವೈಟ್ ಕಲರ್ ಒಂದು i10 ಇದೆ ಸರ್. i10 ಸರ್ 2011 ಮಾಡಲ್ ಸರ್. ಸ್ಪೋರ್ಟ್ಸ್ ವೇರಿಯಂಟ್, ವೈಟ್ ಕಲರ್, ತುಂಬಾ ಚೆನ್ನಾಗಿದೆ. ಇದು ಕೂಡ ಗಾಡಿ ಕಂಡೀಷನ್, ಬಾಡಿ ಲೈನ್, ಇಂಟೀರಿಯರ್, ಎಕ್ಸ್ಟೀರಿಯರ್ ತುಂಬಾ ಚೆನ್ನಾಗಿದೆ. ವಿತ್ ಬ್ಯಾಕ್ ವೈಫೈ, ಡಿಫಾಗರ್ ಸಮೇತ ಇದೆ. 3,25,000 ಹೇಳ್ತಿದ್ದೀವಿ. ಈ ಸಲ ನಮ್ಮ ವ್ಯೂವರ್ಸ್ ಗೆ 2,90,000 ಗೆ 2011 ಮಾಡಲ್ i10 ಸಿಗ್ತದೆ. ಓಕೆ. 2011 ಮಾಡಲ್ ಗಾಡಿ ನಿಮ್ಗೆ ಒಂದು i10 2,90,000 ಗೆ ಸಿಗ್ತಾ ಇದೆ ಗಾಡಿ.